ನೋಡ್ಬೋದು ಸರ್. ನೋಡಿ, ಏನೋ ಒಂದು ಸ್ಕ್ರ್ಯಾಚ್ ಕೂಡ ಬಂದಿಲ್ಲ ಸರ್. ಇದೇ ಅಷ್ಟು ಹೆವಿ ಕ್ವಾಲಿಟಿ, ಅದಕ್ಕೆ 20 ವರ್ಷ ಗ್ಯಾರಂಟಿ ಕೊಡ್ತಾ ಇರೋದು ಸರ್. ನಮ್ಮ ಗೋಲ್ಡ್ಮ್ಯಾಕ್ಸ್ ಸ್ವಿಚ್ ಕೇವಲ 10 ರೂಪಾಯಿಂದ ಪ್ರಾರಂಭ ಸರ್. 24 ಗಂಟೆ AC ನಾನ್ ಸ್ಟಾಪ್ ಓಡಿಸಿದ್ರು ಮಲ್ಟ್ ಆಗಲ್ಲ ಸರ್. ಅದು ನಮ್ಮ ಪಿಂಗಾಣಿ ಸಾಕೆಟ್ಗಿರೋ ಸ್ಪೆಷಾಲಿಟಿ. ಹಾಯ್ ಫ್ರೆಂಡ್ಸ್, ನಮ್ಮ ಕಂಪ್ನಿ ಹೆಸರು ಬಂದ್ಬಿಟ್ಟು ಗೋಲ್ಡ್ಮ್ಯಾಕ್ ಮಾರ್ಕೆಟಿಂಗ್ ಇಂಡಿಯಾ ಅಂತ. ಸುಮಾರು 24 ವರ್ಷಗಳಿಂದ ನಮ್ಮ ಎಲೆಕ್ಟ್ರಿಕಲ್ ಸ್ವಿಚ್ ಆಗಿರ್ಬೋದು, ಪ್ಲೇಟ್ಸು, ವೈರ್ಸು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ನಾವು ಡೈರೆಕ್ಟ್ ಹೋಲ್ಸೇಲ್ ಅಲ್ಲ, ಡೈರೆಕ್ಟ್ ಮ್ಯಾನುಫ್ಯಾಕ್ಚರರ್ ಬೆಲೆಯಲ್ಲಿ ಕೊಡ್ತಾ ಇದೀವಿ. ಸೊ ನಮ್ಮ ಪ್ರಾಡಕ್ಟ್ ಎಲ್ಲ ಮಾಹಿತಿ ಕೊಡೋ ಮುಂಚೆ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫೋನಲ್ಲಿ ಆಗಿರ್ಬೋದು, ಆನ್ಲೈನಲ್ಲಿ ಆಗಿರ್ಬೋದು, ಯಾವುದೇ ರೀತಿ ಕೊಟೇಶನ್ ಸಿಸ್ಟಮ್ ಇಲ್ಲ. ಏನೇ ಮಾಹಿತಿ ಬೇಕಿದ್ರು ಸ್ಕ್ರೀನಲ್ಲಿ ಕಾಣಿಸೋ ನಂಬರ್ಗೆ ಆಯ್ ಅಂತ ಮೆಸೇಜ್ ಕಳಿಸಿದ್ರೆ ಲೊಕೇಶನ್ ಕಳಿಸ್ತೀವಿ. ಡೈರೆಕ್ಟ್ ವಿಸಿಟ್ ಮಾಡಿ ರೇಟು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಡೈರೆಕ್ಟ್ ಪರ್ಚೇಸ್ ಮಾಡಿ. ಮತ್ತೆ 5 ಸ್ವಿಚ್ 10 ಸ್ವಿಚ್ ಈ ಥರ ಇದ್ರೆ ಬರಕ್ಕೆ ಹೋಗಬೇಡಿ. ಏನೇ ಮಾಹಿತಿ ಇದ್ರು ಡೈರೆಕ್ಟ್ ಇಲ್ಲಿ ವಿಸಿಟ್ ಮಾಡಿ ಮಾಹಿತಿ ತಗೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ನಮ್ಮಲ್ಲಿ ಕೇವಲ 10 ರೂಪಾಯಿಂದ ಸ್ವಿಚ್ ಸ್ಟಾರ್ಟ್ ಆಗ್ತಾ ಇದೆ. 10 ರೂಪಾಯಿ, 12, 15, 16, 17, 20. ಹಾಗೆ ಇಲ್ಲಿ ನೀವು ನೋಡ್ಬೋದು ಬ್ಲೂ ಕಲರ್ ಆಗಿರ್ಬೋದು, ವುಡ್ ಕಲರು, ಗ್ರೇ ಕಲರು. ಇಲ್ಲಿ ನೀವು ನೋಡ್ಬೋದು ಪ್ರೀಮಿಯಂ ಮ್ಯಾಟ್ ಫಿನಿಶ್ ಗ್ರೇ ಕಲರು ಸ್ವಿಚಸ್ ಬರುತ್ತೆ. ಹಾಗೆ ಇಲ್ಲಿ ನೀವು ನೋಡ್ಬೋದು, ಇದು ನಮ್ಮದು ಮೆಟಲ್ ಬಾಕ್ಸ್, ಹೆವಿ ಗೇಜು, 1 mm ಥಿಕ್ನೆಸ್ ಇರೋ ರಸ್ಟ್ ಪ್ರೂಫ್ ಮೆಟಲ್ ಬಾಕ್ಸ್ ಸಿಗುತ್ತೆ ನಮ್ಮಲ್ಲಿ. ಹಾಗೆ ಇಲ್ಲಿ ನೀವು ನೋಡ್ಬೋದು ಹೋಲ್ಡರ್ಗಳಾಗಿರ್ಬೋದು, MCBಗಳಾಗಿರ್ಬೋದು ನೋಡ್ಬೋದು. ಇದು ಏನು ELCB RCCB ಅಂತಾರೆ. ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ, ಮನೆಯಲ್ಲಿ ಮಕ್ಕಳು ಅಥವಾ ಲೇಡೀಸೋ ಯಾರೋ ಗೊತ್ತಿಲ್ಲದಂಗೆ ನೀರು ಕೈಯಲ್ಲಿ ಸ್ವಿಚ್ ಮುಟ್ಟಿದ್ರೆ ಇದು ಕರೆಂಟ್ ಹೊಡೆಯಕ್ಕೆ ಬಿಡಲ್ಲ, ಟಕ್ ಅಂತ ಆಫ್ ಮಾಡಿಬಿಡುತ್ತೆ. ಅದು ELCB RCCB ಇರೋ ಸ್ಪೆಷಾಲಿಟಿ ಸರ್. ಸೊ ಸರ್, ಇಲ್ಲಿ ಸಾಕೆಟ್ಸ್ ನೋಡ್ಬೋದು. ಸಾಕೆಟ್ಸ್ ಪ್ರತಿಯೊಬ್ಬರ ಹತ್ರನೂ ಸಿಗುತ್ತೆ. ಸೊ ನಮ್ದು ಇನ್ನೊಂದು ಸ್ಪೆಷಾಲಿಟಿ ಸಾಕೆಟ್ ಏನಂದರೆ ಪಿಂಗಾಣಿ ಸಾಕೆಟ್ ಸರ್. ಈ ಪಿಂಗಾಣಿ ಸಾಕೆಟಲ್ಲಿ ನೀವು ಹೀಟರ್, ಗೀಜರ್, AC ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಮಲ್ಟ್ ಆಗಲ್ಲ ಸರ್. ಎಷ್ಟೇ ಹೀಟ್ ಬಿದ್ದರೂ ನೀವು ನಾನ್ ಸ್ಟಾಪ್ 24 ಅವರ್ಸ್ ರನ್ನಿಂಗ್ ಮಾಡಿದ್ರು ಕೂಡ ಮಲ್ಟ್ ಆಗಲ್ಲ. ಅದೇ ಈ ಪಿಂಗಾಣಿ ಸಾಕೆಟ್ಗಿರೋ ಸ್ಪೆಷಾಲಿಟಿ ಸರ್. ಸೊ ಸರ್, ಹಾಗೆ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ವೈರು. ಇದು ವೈರ್ದು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಸರ್, ನಮ್ದು ಬಂದ್ಬಿಟ್ಟು FRLS ವೈರ್ ಬರುತ್ತೆ. ಸೊ FRLS ಇರೋದ್ರಿಂದ ನಿಮಗೆ ಏನಂದರೆ 10 ಅಲ್ಲ 20 ಅಲ್ಲ 100 ವರ್ಷ ಆದರೂ PVC ಮಲ್ಟ್ ಆಗಲ್ಲ. ಅದು ನಮ್ಮ ವೈರ್ ಕ್ವಾಲಿಟಿಗಿರೋ ಸ್ಪೆಷಾಲಿಟಿ. ಪ್ಲಸ್ ಇನ್ನೊಂದು ಏನಂದರೆ, ನಿಮಗೆ ನಮ್ಮದು ವೈರಲ್ಲಿ ಮೀಟರ್ ಪ್ರಿಂಟ್ ಬರುತ್ತೆ ಸರ್. 1, 2, 3 ಅಂತ ಮೀಟರ್ ಪ್ರಿಂಟ್ ಬರುತ್ತೆ 90ವರೆಗೂ. ಸೊ 1 ಮೀಟರ್ ಕೂಡ ಹೆಚ್ಚು ಕಡಿಮೆ ಆಗಲ್ಲ. ಇಲ್ಲಿ ನೀವು ನೋಡ್ಬೋದು ಮೀಟರ್ ಪ್ರಿಂಟ್ 18 ಮೀಟರ್ ಅಂತ ಇದೆ. ಸೊ ಈ ಥರ ಪ್ರತಿಯೊಂದು ಮೀಟರ್ ಮೆನ್ಷನ್ ಇರುತ್ತೆ ಸರ್. ಸೊ ಸರ್, ನಮ್ಮ ವೈರ್ ಕ್ವಾಲಿಟಿ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿ ತೋರಿಸೋದಲ್ಲ, ಡೈರೆಕ್ಟ್ ನಿಮಗೆ ಬೆಂಕಿಯಲ್ಲಿ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ಬೋದು. ಸೊ ನಮ್ಮದು FRLS ಕ್ವಾಲಿಟಿ ಬರುತ್ತೆ. ಸೊ ಅದ್ರ ಸ್ಪೆಷಾಲಿಟಿ ಏನಂದರೆ, ಬೆಂಕಿ ಅನ್ನೋದು ಯಾವತ್ತೂ ಮುಂದೆ ಹೋಗಬಾರ್ದು. ಸೊ ಇದು ಅಲ್ಲೇ ಎಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಅಲ್ಲೇ ಆಫ್ ಆಗಿಬಿಡ್ಬೇಕು. ಸೊ ನೋಡಿ, ಅಲ್ಲೇ ಆಫ್ ಆಗೋಯ್ತು. ಅದು ನಮ್ಮ ಗೋಲ್ಡ್ಮ್ಯಾಕ್ FRLS ಕ್ವಾಲಿಟಿ ವೈರ್ಗಿರೋ ಸ್ಪೆಷಾಲಿಟಿ. 1 ಟೈಮ್ ನಮ್ಮ ವೈರ್ ಹಾಕ್ಸಿ ಲೈಫ್ ಟೈಮ್ ಚಿಂತೆ ಬಿಟ್ಬಿಡಿ ಸರ್. ಸೊ ಸರ್, ಈಗ ನಮ್ಮ ಮಷೀನಲ್ಲಿ ಡೈರೆಕ್ಟ್ ಮೋಲ್ಡಿಂಗ್ ಸ್ವಿಚ್ ಸಾಕೆಟ್ ಯಾವ ರೀತಿ ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ, ಬನ್ನಿ ಸರ್. ಸೊ ಸರ್, ಇಲ್ಲಿ ನೀವು ನೋಡ್ಬೋದು ನಮ್ಮ ಮಷೀನಲ್ಲಿ ಸೊ ಯಾವ ಥರ ಡೈ ರನ್ನಿಂಗ್ ಆಗ್ತಾ ಇದೆ ಲೈವಲ್ಲಿ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ಸಾಕೆಟ್ ಡೈ ಓಡ್ತಾ ಇದೆ. ಸೊ ಸಾಕೆಟ್ ರೆಡಿ ಆಗ್ತಾ ಇದೆ ಈ ಥರ. ಸೊ ಮತ್ತು ಇನ್ನೊಂದು ಮಷೀನಲ್ಲಿ ನೀವು ಇಲ್ಲಿ ನೋಡ್ಬೋದು ನಮ್ಮದು ಸ್ವಿಚ್ ಯಾವ ಥರ ರೆಡಿ ಆಗ್ತಾ ಇದೆ ಅಂತ. ಇಲ್ಲಿ ನೋಡ್ಬೋದು ಈ ಮಷೀನಲ್ಲಿ ಸ್ವಿಚ್ ಓಡ್ತಾ ಇದೆ. ಸೊ ಅಂದರೆ ಯಾವ ಡೈ ಹಾಕ್ತೀವಿ, ಸ್ವಿಚ್ ಹಾಕಿದ್ರೆ ಸ್ವಿಚ್ ಬರ್ತದೆ. ಸೊ ಸರ್, ಇಲ್ಲಿ ನೋಡ್ಬೋದು ಈ ಥರ ಎಲ್ಲ ಸ್ವಿಚಸ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. 1 by 1 ಪ್ರೊಸೆಸ್ಸು. ಈ ಥರ ಸ್ಪ್ರಿಂಗು ಜೂಲೆಲ್ಲ ಹಾಕಿ ಈ ಥರ 1 by 1 ಎಲ್ಲ ಸ್ವಿಚಸ್ ರೆಡಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇಲ್ಲಿ ನೀವು ನೋಡ್ಬೋದು ಬ್ರಾಸ್ ಪಾರ್ಟ್ಸ್ ಎಲ್ಲ ಹಾಕಿ ಫಿಟ್ ಮಾಡ್ತಾ ಇದ್ದಾರೆ. ಈ ಕಡೆ ನೋಡ್ಬೋದು ಬ್ರಾಸ್ ಪಾರ್ಟ್ಸ್ ಹಾಕಿ ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಸೊ ಈ ಥರ 1 by 1 ಪ್ರೊಸೆಸ್ ನಡೀತಾ ಇದೆ. ನೀವು ನೋಡ್ಬೋದು ಸ್ವಿಚಸ್ ಎಲ್ಲ 1 by 1 ಈ ಥರ ಟೆಸ್ಟಿಂಗ್ ನಡೀತಾ ಇದೆ. ಈ ಥರ ಟೆಸ್ಟಿಂಗ್ ಆದಮೇಲೆ ಪ್ಯಾಕ್ ಆಗೋದು ಸರ್. ಸೊ ಸರ್, ಇಲ್ಲಿ ನೀವು ನೋಡ್ಬೋದು ನಮ್ಮ ASI ಲ್ಯಾಬ್ರೋಟರಿ. ಬನ್ನಿ ತೋರಿಸ್ತೀನಿ ಯಾವ ರೀತಿ ಚೆಕಿಂಗ್ ಆಗುತ್ತೆ ಅಂತ. ಸೊ ಇಲ್ಲಿ ನೀವು ನೋಡ್ಬೋದು ನಮ್ಮ ಸ್ವಿಚಸ್ ಎಲ್ಲ 1 by 1 ಈ ಥರ ಕ್ಲಿಕ್ ಟೆಸ್ಟ್ ನಡೀತಾ ಇದೆ. ಸೊ ಎಲ್ಲ ಪ್ರತಿಯೊಂದು ಈ ಥರ ನಮ್ಮ ASI ಲ್ಯಾಬ್ರೋಟರಿಯಲ್ಲಿ ISO ISI ಸರ್ಟಿಫೈಡೇ ಬರೋದು. ಈ ಥರ ಪ್ರತಿಯೊಂದು ಚೆಕ್ ಆದಮೇಲೆ ಪ್ಯಾಕಿಂಗ್ ಹೋಗೋದು. ನೋಡ್ಬೋದು ಇಲ್ಲಿ ಹೆವಿ ವೋಲ್ಟೇಜ್ ಬಲ್ಪಲ್ಲಿ ಯಾವ ರೀತಿ ಚೆಕಿಂಗ್ ನಡೀತಾ ಇದೆ ಅಂತ.